ಎಲ್ಲರಿಗೂ ನಮಸ್ಕಾರ. तमाम लोगों को नदी के मुबारकबाद देते हुए आत्मीय ನಮ್ಮ ರಾಷ್ಟ್ರದ ಜನರಿಗೆ ಇವತ್ತು ಒಂದು ಪವಿತ್ರ ದಿನ. ಇಸ್ಲಾಮಿಕ್ ಕ್ಯಾಲೆಂಡರ್ 1530 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ನಮ್ಮ ಧರ್ಮದ ಕೊನೆಯ ಪ್ರವಾದಿಗಳು ಆದ ಮೊಹಮ್ಮದ್ ವಯಸ್ಸವರು ಜನಿಸ್ತಾರೆ. 1530 ವರ್ಷಗಳ ಹಿಂದೆ ಆ ಭಾಗದಲ್ಲಿ ಗಲ್ಲಿ ಪ್ರದೇಶಗಳಲ್ಲಿ ಅಜ್ಞಾನ ಹಾಗೂ ಅನ್ಯಾಯದ ಕಗ್ಗತ್ತಿನಲ್ಲಿ ಜನರು ಬಾಳ್ತಾ ಇರ್ತಾರೆ. ಬಡವರಾಗಲಿ ಶ್ರೀಮಂತರಾಗಲಿ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರಿಗೆ ಸಜೀವವಾಗಿ ಕೂಡುವಂತಹ ಪದ್ಧತಿ ಆ ಕಾಲದಲ್ಲಿ ಸಮಾನತೆ ಇರಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪ್ರವಾದಿಗಳು ಹುಟ್ಟಿ 40 ವರ್ಷಗಳ ಕಾಲ ಸಾಮಾನ್ಯರಂತೆ ಒಬ್ಬ ಒಳ್ಳೆಯ ಕಾರ್ಯಕರ್ತರಾಗಿ ಬೆಳೆದು ತಮ್ಮ 40ನೇ ವರ್ಷದಿಂದ 40 ವರ್ಷ ತನಕ ಧರ್ಮದ ಹಾದಿಯನ್ನು ನಡೆದು ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ. ಅವರ ಮುಖೇನ ನಮ್ಮ ನಿಮ್ಮೆಲ್ಲರ ಪವಿತ್ರವಾದ ಗ್ರಂಥವಾದ ಕುರಾನ್ ಶರೀಫ್ ಗ್ರಂಥಗಳು ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ. ಅವರು ನಡೆದಾದ ಹಾದಿ ಏನು ನಾವು ಸುನ್ನತ್ ಅಂತ ಹೇಳ್ತೀವಿ, ಹದೀಸ್ ಅಂತ ಹೇಳ್ತೀವಿ, ಅದರ ಮುಖಾಂತರ ನಮಗೆ ಸಂದೇಶಗಳನ್ನು ನಾವು ಕೊಟ್ಟಿದ್ದಾರೆ. ಇಂತಹ ಒಂದು ಸಂದೇಶ ಹಾಗೂ ಇವತ್ತು ಒಂದು ಪವಿತ್ರ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಾಫೆಟ್ ಮೊಹಮ್ಮದ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಾಫೆಟ್ ಮೊಹಮ್ಮದ್ ಅವರ ಸಂದೇಶ ಅದು ಬಹಳ ಸರಳ ಅಂತಾನೆ ಹೇಳಬೇಕು. ಶಾಂತಿ, ಸಹನೆ, ಕರುಣೆ ಮತ್ತು ಮಾನವೀಯತೆ, ಇದನ್ನು ಅವರು ಸುಮಾರು 1500 ವರ್ಷ ಹಿಂದೆನೆ ಇಡೀ ವಿಶ್ವಕ್ಕೆ ಅವರು ಅದನ್ನು ಬೋಧನೆ ಮಾಡಿದ್ದಾರೆ. ಇವತ್ತು ಕೂಡ ಅದು ಪ್ರಸ್ತುತ ಅಂತಾನೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು ರಿಲಿಜನ್ಸ್ ಇದ್ದಾವೆ, ಕಾಸ್ಟ್ ಇದೆ, ಇದೆಲ್ಲನೂ ನಾವು ಮರೆತು ಒಂದು ಸಮಾಜದಲ್ಲಿ ಶಾಂತಿ ಇರಬೇಕು ಅಂತ ನಾವು ಎಲ್ಲರೂ ಕೂಡ ಒಂದು ಸಹೋದರತ್ವದಿಂದ ನಾವು ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ಹಬ್ಬದ ಸಂದೇಶ ಕೂಡ ಅಷ್ಟೇ, ನಾವು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಅಂತ ತುಮಕೂರು ಜಿಲ್ಲೆಯಲ್ಲಿ ಕೂಡ ಶಾಂತಿಯಿಂದ ನಾವು ಪ್ರತಿಯೊಂದು ಹಬ್ಬ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇಷ್ಟು ಹೇಳಿ ಇನ್ನೂ ಅಲ್ಲ, ಅವರು ಈ ಒಂದು ಜಿಲ್ಲೆಗೆ ಒಳ್ಳೆಯ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಎಲ್ಲರೂ ಕೂಡ ಶಕ್ತಿ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಮತ್ತು ಸಮಾಜದಲ್ಲಿ ಯಾರಿಗೆಲ್ಲ ಧ್ವನಿ ಇಲ್ವೋ ಅವರಿಗೆಲ್ಲ ಕೂಡ ಒಳ್ಳೆಯ ಕೆಲಸಗಳನ್ನು ನಾವು ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನು ಈ ಒಂದು ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಎಲ್ಲರೂ ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಮತ್ತೊಮ್ಮೆ ಈ ಒಂದು ಪವಿತ್ರ ದಿನದಲ್ಲಿ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೂ ಕೂಡ ಯಾರಿಗೂ ಇಲ್ಲಿ ಬಂದಿಗೂ ಅವರು ಕೂಡ ಜಿಲ್ಲಾಡಳಿತ ಪರವಾಗಿ ಈ ದಿನದ ಶುಭಾಶಯಗಳನ್ನು ನಾನು ಮತ್ತೊಮ್ಮೆ
ಇದ್ದಾರೆ. ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳ ಸನ್ಮಾನಿಸಿ ಸಾಹೇಬ್ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಶ್ರೀರಾಮವರು, ಕರ್ಮವರು, ಡಿ ಸಿ ಮೇಡಮರು, ಎಲ್ಲರೂ ಎಲ್ಲರೂ ಈ ಹೋದರೆ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಹಬ್ಬ ಇಡೀ ಪ್ರಪಂಚದಲ್ಲಿ ಇವತ್ತು ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಸಂತೋಷದಿಂದ ನಾವೆಲ್ಲ ಮುಖ್ಯವಾಗಿ ಮಕ್ಕಾ ಮಸೀದ್ ಪೊಲೀಸ್ ಮಸೀದ್ ಅಂತ ಹೇಳ್ಕೊಳ್ಳೋಕೆ ನಾನು ಈ ಹಬ್ಬವನ್ನು ನಾನು ಆಲ್ರೆಡಿ ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ತುಮಕೂರಲ್ಲಿ ಮಾಡಿರುವಷ್ಟು ಪೀಸ್ಫುಲ್ ಆಗಿ ಸೆನ್ಸಿಟಿವ್ ಆಗಿ ಇರುವಷ್ಟು ಚೆನ್ನಾಗಿ ಆಚರಿಸಿಲ್ಲ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನೆಂದರೆ, ಏನು ನಾವು ಮೊದಲ ಫಸ್ಟ್ ಪಾಯಿಂಟಿಂದ ಶುರು ಮಾಡ್ತೀವಿ, ಅದರಿಂದ ಲಾಸ್ಟ್ ಪಾಯಿಂಟ್ ಯುದ್ಧ ಮೈದಾನಕ್ಕೆ ನಾವು ಪೇಷನ್ಸಿಂದ ನಡ್ಕೊಂಡು ಹೋಗ್ತಿರಲ್ಲ, ಅದೊಂದು ರೀತಿಯಾಗಿ ದೇವರನ್ನ ಎಲ್ಲರನ್ನು ಪ್ರಾರ್ಥಿಸುವ ಒಂದು ರೀತಿ ಆಗುತ್ತೆ. ಆ ಡೆಡಿಕೇಶನ್ ಏನಿರುತ್ತೆ ಅಷ್ಟು ದೂರ, ಸುಮಾರು ಒಂದು 20-25 ಕಿಲೋಮೀಟರ್ ನಡೆಯಬೇಕಾಗುತ್ತೆ. ಅಷ್ಟು ದೂರ ನೀವೆಲ್ಲ ಏನು ನಡೀತೀರಾ, ನಿಮ್ಮ ಜೊತೆ ನಾವೇನು ನಡೀತೀವಿ, ನಮಗೆ ಆ ಜರ್ನಿಯಲ್ಲಿ ಒಂದು ರೀತಿಯಾಗಿ ದೇವರನ್ನ ನೋಡೋಕ್ಕೆ ಒಂದು ಅವಕಾಶ ಸಿಗೋದಕ್ಕೆ ಅನಿಸ್ತದೆ. ಸೊ ನಾನು ಈ ವರ್ಷದ್ದು ನೋಡಿದೆ, ಮಕ್ಕಳಿಗೆ ನೋಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಭಾಗಿಯಾಗಿರುತ್ತೆ. ಸೊ ಅದೇ ಸಂತೋಷದಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಈ ಮೊಬೈಲ್ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಬಂದು ಇವತ್ತು ಬಹಳ ಅವರ ಸಂದೇಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸಮಾರಂಭಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂದೇಶವನ್ನು ತಿಳಿಸಿದ್ದಾರೆ. ಅವರು ಸಹ ಗೌರವಿಸಿದ್ದು, ಅವರು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಅವರ ಪರವಾಗಿ ಸಹ ತಮ್ಮೆಲ್ಲರಿಗೂ ಸಹ ಶುಭಾಶಯಗಳು ಭಾವಿಸ್ತಾ, ಇವತ್ತು ಸ್ನೇಹಿತರೆ, ಈ ದಿವಸ ಇಡೀ ವಿಶ್ವದಲ್ಲೇ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸೌಹಾರ್ದತೆ ಸಂದೇಶವನ್ನು ಇಡೀ ವಿಶ್ವದಲ್ಲೇ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಏನು ಜನ್ಮದಿನ ಅಂತ ದೇಶಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇವರ ಏನು ಬೋಧನೆಗಳಿದ್ದಾವೆ, ಇದರ ಪರಿಚಯ ಜನಸಾಮಾನ್ಯರಿಗೆ ಮತ್ತೆ ನಮ್ಮ ನಡವಳಿಕೆ ನೋಡಿದರೆ ಇದು ಇಸ್ಲಾಮಿನ ಸಂಪೂರ್ಣ ನಡವಳಿಕೆ ಅಲ್ಲ, ಇದು ನಿಜವಾದ ಮಾತು. ಯಾಕಂದರೆ ನಾವು ನಡೆಯುವಂಥ ರೀತಿ ಇಸ್ಲಾಮ ಧರ್ಮದ ಬಹಳ ವಿರುದ್ಧವಾದ ರೀತಿಗಳನ್ನು ನಾವು ತೊಡಗಿಸ್ಕೊಳ್ತೇವೆ. ಇದು ನಮ್ಮ ದೇಶದ ಏನು ಒಂದು ಪಾರ್ಟ್, ನಮ್ಮಲ್ಲಿ ಬಹಳಷ್ಟು ಬೇರೆ ಎಕ್ಸಾಂಪಲ್ ಆಗಿ ಇಸ್ಲಾಮಲ್ಲಿ ಇಲ್ಲಿದ್ದೆಲ್ಲ ನಡವಳಿಕೆಗಳು ಬಂದಿದ್ದಾವೆ. ಯಾವುದೇ ರೀತಿ ಕುಣಿತ ಆಗಲಿ, ಡಿಜೆ ಸ್ಪೀಕರ್ ಆಗಲಿ, ಇದನ್ನೆಲ್ಲ ಇಸ್ಲಾಮಲ್ಲಿ ಇಲ್ಲ. ಇದು ನೋಡಲಿಕ್ಕೆ, ಇದು ಬೇರೆ ಎಲ್ಲರಿಗೂ ತಿಳಿಸಲಿಕ್ಕೆ ನಮ್ಮ ಎಲ್ಲ ಏನು ದೇವದೂತರು ಬಂದು ಏನು ಜನರಿಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇವರು ಕೂಡ ಒಂದು ವರ್ಗದವರು ಇದನ್ನು ತಿಳಿಸಲಿಕ್ಕೆ ಬಹಳಷ್ಟು ನೂರಾರು ಸಾವಿರಾರಷ್ಟು ಪ್ರವಾದಿಗಳ ಜೀವನ ಚರಿತ್ರೆಗಳ ಬಗ್ಗೆ ಪುಸ್ತಕಗಳು ಬಂದಿದ್ದಾರೆ. शकील को काम भेजा है, शकील को काम भेजा है।